ಸರ್ಕಾರಿ ಜಮೀನನ್ನು ಪ್ರಬಲ ಸಮುದಾಯದಿಂದ ಒತ್ತುವರಿ ಮಾಡಿದಂತಹ ಆರೋಪ ಚಿಂತಾಮಣಿ ತಾಲೂಕಿನ ತಿನ್ನಕಲ್ಲು ಗ್ರಾಮದಲ್ಲಿ ಕೇಳಿ ಬಂದಿದೆ. ತಿನ್ನಕಲ್ಲು ಗ್ರಾಮದ ಸರ್ವೆ ನಂಬರ್ 97ರಲ್ಲಿ 4 ಎಕರೆ ಮತ್ತು 34 ಕುಂಟೆ ಜಮೀನು ಏನಿದೆ ಅದು ಸರ್ಕಾರಿ ಜಮೀನಾಗಿದೆ. ಅದನ್ನು ಕೆಲ ಪ್ರಬಲ ಸಮುದಾಯದ ವ್ಯಕ್ತಿಗಳೇನಿದ್ದಾರೆ ಗ್ರಾಮದಲ್ಲಿ ಅದನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುತ್ತಾ ಇದ್ದಾರೆ, ಒತ್ತುವರಿಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 4.34 ಎಕರೆ ಏನಿದೆ ಅಂದರೆ 34 ಎಕರೆ ಜಮೀನು ಏನಿದೆ ಅದನ್ನು ಒತ್ತುವರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಅದೇ ಗ್ರಾಮದ ಶ್ರೀನಿವಾಸ ಆರೋಪವನ್ನು ಮಾಡ್ತಾ ಇದ್ದಾರೆ. ಗ್ರಾಮದ ಪ್ರಬಲ ಸಮುದಾಯದವರು ಏನು ಮಾಡ್ತಾ ಇದ್ದಾರೆ ಅಂದರೆ JCBಗಳ ಮೂಲಕ ಸಮತಟ್ಟಾಗಿ ಮಾಡಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಕೂಡ ಮಾಡ್ತಾ ಇದ್ದಾರೆ, ಉಳುಮೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅದು ಮಾತ್ರವಲ್ಲದೆ ಕೊಳವೆ ಬಾವಿಯನ್ನು ಕೂಡ ಕೊರೆಸೋಕೆ ಮುಂದಾಗಿದ್ದು ಇದನ್ನು ತಡೆಯುವಂತೆ ಅಂಬಾಜಿ ದರ್ಗಾ ಹೋಬಳಿಯ ನಾಡ ಕಚೇರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾರೂ ಕೂಡ ಏನೂ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅವರ ಪ್ರಭಾವದೊಂದಿಗೆ ಅವರು ಕೂಡ ಶಾಮೀಲಾಗಿದ್ದಾರೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಹೋರಾಟ ಹೋರಾಟ ಭೂಮಿಗಾಗಿ ಹೋರಾಟ 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 ಭೂಮಿಗಾಗಿ ಹೋರಾಟ 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 ಭೂಮಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು. ಸರ್, ನಾವು ಶ್ರೀನಿವಾಸ್ ಅಂತ ತಿನ್ಕಲ್ ಗ್ರಾಮದಲ್ಲಿ SC ಜನಾಂಗದ ಆದಿ ದ್ರಾವಿಡ ಜಾತಿಗೆ ನಾವು ಸೇರಿರೋರಾಗಿದ್ದು, ನಮಗೆ 150 ಫ್ಯಾಮಿಲಿ 150 ಜನ ನಾವಿದ್ದು, ವೋಟರ್ಸ್ 40 ಜನ ಇದ್ದು, ನಮಗೆ ಮಕ್ಕಳಿಗಾಗನ ಒಂದು ತಿಪ್ಪೆ ಹಾಕೋಕ್ಕಾಗಲಿ ಒಂದು ಲೆಟ್ರಿನ್ಗೆ ಹೋಗೋಕ್ಕಾಗಲಿ ಜಾಗ ಏನೂ ಇಲ್ಲ. 97 ನಮ್ಮ ಮನೆ ಪಕ್ಕದಲ್ಲಿ 97 ಸರ್ವೆ ನಂಬರ್ನಲ್ಲಿ 4 ಎಕರೆ 34 ಕುಂಟೆ ಇದ್ದು ನಾವು ಅಲ್ಲಿ ತಿಪ್ಪೆಗಳು ಹಾಕ್ಕೊಳ್ತಾ ಇದ್ರೆ ಇದು ನಾವೇ ಅಂತ ಅಂದ್ಬಿಟ್ಟು ಅವರು ಬಂದು ಈ ಜಾಗನ ಒತ್ತುವರಿ ಮಾಡಿಬಿಟ್ಟು ಈಗ ನಮ್ಗೆ ಅನಾನುಕೂಲ ಮಾಡಿದ್ದಾರೆ. ನಮಗೆ ಇದು ಸರ್ಕಾರದ ಆದೇಶದಂತೆ ನಮ್ಗೆ ಈ ಜಾಗ ಬಿಡಿಸ್ಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ನಮ್ಮ ಕುಟುಂಬದವರ ಪರವಾಗಿ ನಾನು ಬೇಡ್ಕೊಂತ ಇದ್ದೀನಿ. ಯಾವಾಗಿಂದ ಈ ರೀತಿ ನಡೀತು? ಇದು ನಾವು 3 ತಿಂಗಳಿನಿಂದ ನಾವು ಅರ್ಜಿ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟಿದ್ವಿ, ತಹಸೀಲ್ದಾರ್ ಸಾಹೇಬ್ಗೆ ಕೊಟ್ಟಿದ್ವಿ, ಅವ್ರ ಗಮನಕ್ಕೆಲ್ಲ ತಂದಿದ್ವಿ. ಆದ್ರೂ ಯಾವುದೇ ರೀತಿಯಾಗಿ ಇಲ್ಲಿ ಬಂದಿದ್ದು ಮಾಡಿಲ್ಲ. ರಾತ್ರಿ ಬೋರ್ವೆಲ್ ಕೊರೆಯೋಕೆ ಬಂದಿದ್ರು, ನಾವು ಬಂದು ಅಡ್ಡಿ ಮಾಡಿದಾಗ ನಮ್ಮನ್ನು ಹೊಡೆಯಕ್ಕೆ ಬಂದರು. ನಮ್ಗೆ ಸರ್ಕಾರದಿಂದ ರಕ್ಷಣೆ ಕೊಟ್ಟು ನಮ್ಮ ಇವರಾಗಿರ್ಬೋದು, ಪರಮೇಶ್ವರ್ ಸಾಹೇಬ್ರಾಗಿರ್ಬೋದು, ನಮ್ಗೆ ರಕ್ಷಣೆ ಕೊಡಬೇಕು ದಲಿತರಿಗೆ ಅಂತ ಹೇಳ್ಬಿಟ್ಟು ನಾವು ಪದೇ ನಾವು ನಮ್ಮ ಕುಟುಂಬದವರು ಬೇಡ್ಕೊಂತ ಇದ್ವಿ ಸರ್ಕಾರನ. ಯಾರು ಒತ್ತುವರಿ ಮಾಡಿರೋದು? ಒತ್ತುವರಿ ನಮ್ಮೂರು ಸುವರ್ಣವರು, ರಾಮಚಂದ್ರಪ್ಪ, ಇದು ಕೆಂಪರೆಡ್ಡಿ, ನರ್ಸರೆಡ್ಡಿ, ಈರಣ್ಣನವರು ಬಂದು ಅವರು ದುಡ್ಡು ಐತೆ, ನಾವು ಬೇರೆ ಕಂಟ್ರಿಗಳೆಲ್ಲ ನೋಡಿದ್ರಿ, ನಿಮ್ಮ ಕೈಲಿ ಏನಂತಂದೇಳಿ ನಮ್ಮ ಕೊಲೆ ಬೆದರಿಕೆನೂ ಕೊಡ್ತಾ ಇದ್ದಾರೆ ಸ್ವಾಮಿ, ನಮ್ಗೆ ರಕ್ಷಣೆ ಕೊಡಬೇಕು ಅಂತೇಳ್ಬಿಟ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.